ಹಾಯ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ನಾನಿವತ್ತು RJS ಇನ್ನೊಂದು ಫ್ಲಾಟಿಗೆ ಕರ್ಕೊಂಡ್ಬಂದಿದ್ದೀನಿ. ರಾಮವಳ್ಳಿಯಿಂದ ನೀವು ತವರೆಕೆರೆ ಹೋಗ್ತೀವಲ್ಲ ಆ ರೋಡು ತುಂಬ ಚೆನ್ನಾಗಿದೆ. ಪುನಗಮಾರನಹಳ್ಳಿ ಅಂತ ಹೇಳ್ಬಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ BPL ಕಾರ್ಡ್ ಇರೋರಿಗೆ ಶೇರ್ ಮಾಡಿ. ಬನ್ನಿ ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನೋಡಲಿಕ್ಕೆ ಹೊರಗಡೆಯಿಂದ ಅಂತೂ ನಿಜವಾಗ್ಲೂ ಫುಲ್ ಅಫಿಷಿಯಲಾಗಿ ಕಾಣಿಸ್ತಾ ಇದೆ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಹೊರಗಡೆಯಿಂದ. ನಾನು ಬೇರೆ ಲೇಔಟ್ ನೋಡಿರೋದ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂದರೆ ಕನ್ಸ್ಟ್ರಕ್ಷನ್ ಆಗಲಿ ಸ್ವಲ್ಪ ಡಿಫ್ರೆಂಟಾಗಿ ಕಟ್ಟಿದ್ದಾರೆ. ಅಂದರೆ ಫೇಸ್ ಟು ಫೇಸ್ ಆಪೋಸಿಟ್ ಮನೆಗಳಿಲ್ಲ, ಸ್ವಲ್ಪ ಅಂದರೆ ಓಡಾಡೋಕ್ಕೆ ಜಾಗ ಎಲ್ಲ ಸ್ಪೇಷಿಯಸ್ ಆಗಿ ಬಿಟ್ಟು ಕಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಇದೊಂದು ಲೈನ್ ಆಗುತ್ತೆ. ಹಂಗೆ ಈ ಥರ ಬಂದರೆ ಇಲ್ಲಿ 2 ಮನೆ 3 ಮನೆ ಬರುತ್ತೆ, 4 ಮನೆ ಬರುತ್ತೆ. ಸೊ ಇನ್ನೊಂದು ಲೈನು, ಈ ಕಡೆ ಒಂದು ಲೈನು, ಈ ಕಡೆ ಒಂದು ಲೈನು, ಆ ಥರ ಕಟ್ಟಿದ್ದಾರೆ. ಇದು ಅಪೋಸಿಟ್ ಬರಲ್ಲ, ಸ್ವಲ್ಪ ಪ್ರೈವೇಸಿ ಆಗಿದೆ ಮನೆಗಳು. ಬಂದು ಒಳಗಡೆ ತೋರಿಸ್ತೀನಿ ನೋಡಿ. ಡೋರೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಒಳಗಡೆ ಯಾವ ಥರ ಇದೆ ತೋರಿಸ್ತೀನಿ. ಫಸ್ಟು ಹೆಂಗೆ ಮಾಡಿದ್ದಾರೆ ನಾನು ನಿಜವಾಗ್ಲೂ ಬಗ್ಗೆ ಐಡಿಯಾ ಇಲ್ಲ. ಕಿಚನ್ ಹಿಂಗೆ ಮಾಡಿದ್ದಾರೆ ನೋಡಿ. ಕಿಚನಿಗೆ ಸ್ಲ್ಯಾಬ್ ಹಾಕಿ ಬಿಟ್ಟಿದ್ದಾರೆ, ಇನ್ನೂ ಏನು ಫಿಟ್ಟಿಂಗ್ ಎಲ್ಲ ಮಾಡಿಲ್ಲ. ಮತ್ತು ಇಲ್ಲಿ ಪ್ಯಾಸೇಜ್ ಬಿಟ್ಟಿದ್ದಾರೆ. ಅಂದರೆ ಬೇರೆ ಕಡೆ ಎಲ್ಲ ನೋಡ್ಬಿಟ್ಟಿರಲ್ವ ನೀವು, ವಾಷಿಂಗ್ ಮಿಷಿನ್ ಇಡ್ಲಿಕ್ಕೆ ಜಾಗ. ಸೊ ಆ ಥರ ಬಿಟ್ಟಿದ್ದಾರೆ. ಮತ್ತು ಇದಕ್ಕೆ ಕಿಚನ್ಗೂ ಕೂಡ ಡೋರ್ ಕೊಟ್ಟಿದ್ದಾರೆ. ಸಿಂಗಲ್ ಸ್ಲ್ಯಾಬು ಕೂಡ ಸಿಂಗಲಾಗಿ ಕೊಟ್ಟಿದ್ದಾರೆ. ನೀವು ಬೇಕಂದರೆ ಎಕ್ಸ್ಟ್ರಾ ಮಾಡಿಸ್ಕೋಬೋದು. ಇದು ಕಿಚನ್ಗೂ ಕೂಡ ಒಂದು ಡೋರ್ ಕೊಟ್ಟಿದ್ದಾರೆ. ಫಸ್ಟ್ ಸ್ಟಾರ್ಟಿಂಗೇ ನಿಮಗೆ ಕಿಚನ್ ಬರುತ್ತೆ. ಇದು ಹಾಲು ನೋಡ್ತಾ ಇರ್ಬೋದು ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಆಪೋಸಿಟ್ ಇದೆಯಲ್ಲ, ಅದು ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಟೋಟಲ್ ನಿಮಗೆ 482 ಮನೆ ಬರುತ್ತೆ. ಆಲ್ಮೋಸ್ಟ್ ಒಂದು 80% ಬುಕ್ ಆಗಿದೆ. ಬಂದು ತೋರಿಸ್ತೀನಿ. ಇದು ರೂಮು ಅಷ್ಟೇ ಎಲ್ಲ RJS ಸೇಮ್ ಇದೇ ಥರ ಬರುತ್ತೆ. ಮತ್ತು ವೆಂಟಿಲೇಷನ್ ಅಂತೂ ತುಂಬಾ ಸಕ್ಕತ್ತಾಗಿದೆ. ವೆಂಟಿಲೇಷನ್ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಸಿಂಗಲ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಸ್ಲ್ಯಾಬು ಅಷ್ಟೇ, ಇದಕ್ಕೂ ಎಲ್ಲದಕ್ಕೂ ಅಷ್ಟೇ ಸಿಂಗಲ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ನೀವು ಬೇಕಂದರೆ ಎಕ್ಸ್ಟ್ರಾ ಮಾಡಿಸ್ಕೋಬೋದು, ಮತ್ತು ವಾಟರ್ ಕೂಡ ಮಾಡಿಸ್ಕೋಬೋದು. ಡೋರ್ಗಳು ಅಷ್ಟೇ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಲಾಕ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ. ಬಟ್ ಇನ್ನು ಪಾಲಿಶ್ ಎಲ್ಲ ಮಾಡಿದ್ದಾರೆ. ಇದಕ್ಕೆ ವಾಷಿಂಗ್ ಮಿಷಿನ್ಗೆ ಇಲ್ಲಿ ಜಾಗ ಬಿಟ್ಟಿದ್ದಾರೆ. ಬೇರೆ ಕಡೆ ಎಲ್ಲ ನಿಮಗೆ ಯುಟಿಲಿಟಿ ಇದೆಯಲ್ಲ ಅಲ್ಲಿ ಬಿಡ್ತಾಯಿದ್ರು. ಬಟ್ ಇಲ್ಲೇ ಸ್ವಿಚ್ ಬೋರ್ಡು, ವಾಟರ್ ಕನೆಕ್ಷನ್ ಎಲ್ಲ ಕೊಟ್ಟು ಇಲ್ಲೇ ಬಿಟ್ಟಿದ್ದಾರೆ. ಇದಕ್ಕೆ ಒಂದು ವಾಶ್ರೂಮು ಮತ್ತು ಒಂದು ಬಚ್ಚಲ ಮನೆ, ಬಾತ್ರೂಮ್, 2 ಸಪ್ರೇಟ್. ಎಲ್ಲ ಲೇಔಟಲ್ಲೂ ಅಷ್ಟೇ, ಎಲ್ಲ ಫ್ಲಾಟ್ಗಳಲ್ಲೂ ಅಷ್ಟೇ ಸಪ್ರೇಟ್ ಕೊಟ್ಟಿದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಬೆಡ್ರೂಮೇ ಇರೋದು. ಏನಾಗುತ್ತೆ ಅಂದರೆ ಎಲ್ಲ ಲೇಔಟಲ್ಲೂ ವರ್ಕ್ ನಡೀತಾ ಇರೋದ್ರಿಂದ ನಾನು ಮಾತಾಡೋದು ಸ್ವಲ್ಪ ನಿಮಗೆ ಕೇಳಿಸಲ್ಲ, ಮತ್ತು ವಾಯ್ಸ್ ಬ್ರೇಕ್ ಆಗೋದು, ಮತ್ತು ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲ ವಾಯ್ಸ್ ಓವರ್ ಕೊಡಲಿಕ್ಕೆ ಇಷ್ಟ ಆಗುತ್ತೆ. ಯಾಕಂದರೆ ಅಲ್ಲಿ ಡಿಸ್ಟರ್ಬೆನ್ಸು, ಮತ್ತು ನಮಗೆ ಅಲ್ಲಿ ಗೊತ್ತಾಗಲ್ಲ ನಾವು ವಿಡಿಯೋ ಮಾಡಬೇಕಾದ್ರೆ. ಆಮೇಲೆ ಮನೆಗೆ ಬಂದಮೇಲೆ ಅನಿಸುತ್ತೆ, ಅಯ್ಯೋ ತುಂಬ ಡಿಸ್ಟರ್ಬೆನ್ಸ್ ಇದೆಯಲ್ಲ, ಏನು ಕೇಳಿಸ್ತಾನೆ ಇಲ್ವಲ್ಲ ಅಂತ. ಸೊ ಹಂಗಾಗಿ ಏನು ಮಾಡ್ತೀನಿ, ನಾನು ಫುಲ್ಲು ವಿಡಿಯೋ ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದು ಫುಲ್ಲು 480 ಮನೆ ಬರುತ್ತೆ. ABCD 4 ಬ್ಲಾಕ್ ಇದು ರೆಡಿಯಾಗಿದೆ. ಆಲ್ಮೋಸ್ಟು 200 ಮನೆನ ಆಲ್ರೆಡಿ ಕೊಡಲಿಕ್ಕೆ ಅಂತ ರೆಡಿ ಮಾಡಿದ್ದಾರೆ. ನೋಡ್ಲಿಕ್ಕೆ ಹೊರಗಡೆಯಿಂದ ಅಂತೂ ತುಂಬಾ ಚೆನ್ನಾಗಿದೆ. ಪುನಗಮಾರನಹಳ್ಳಿ ಅಂತ ಹೇಳ್ಬಿಟ್ಟು ನಿಮಗೆ ರಾಮವಳ್ಳಿ ಹತ್ರ ಬರುತ್ತೆ. ಲೊಕೇಶನ್ ಬೇಕಾದರೆ ನಾನು ಮೆನ್ಷನ್ ಮಾಡಿರ್ತೀನಿ. ವರ್ಕ್ ನೋಡಿ ನಡೀತಾ ಇದೆ. ಬಟ್ ಹೈಟಲ್ಲಿದೆ, ಇದು ಸ್ವಲ್ಪ ಅಪ್ಪಲ್ಲಿದೆ. ಚೆನ್ನಾಗಿದೆ ಲೇಔಟು ನೋಡಲಿಕ್ಕೆ. ಅಂದರೆ ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಮತ್ತು ಇನ್ನೂ ರೋಡ್ ಏನೂ ಇದಕ್ಕೆ ರೆಡಿ ಮಾಡಿಲ್ಲ. ರೋಡ್ಗಳೆಲ್ಲ ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಬಟ್ ಕನ್ಸ್ಟ್ರಕ್ಷನ್ ಎಲ್ಲ ಆಲ್ಮೋಸ್ಟು 90% ಮುಗ್ದಿದೆ. 85 to 90% ಮುಗ್ದಿದೆ. ಇನ್ನು ಪೇಂಟಿಂಗು ಮತ್ತು ಸ್ವಲ್ಪ ಕೆಲಸಗಳು ಹಂಗೆ ಬ್ಯಾಲೆನ್ಸ್ ಇದೆ. ನಾವು ಹೋದಾಗ ತುಂಬಾ ಸಪೋರ್ಟ್ ಮಾಡಿದ್ರು. ತುಂಬ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ನಿಮಗೆ. ಎಲ್ಲ ವಿಡಿಯೋದಲ್ಲೂ ಏನು ಗೊತ್ತಾ, ನಮ್ಮ ಕನ್ನಡದವ್ರನ್ನ ಎಲ್ಲೂ ಇವರು ಕನ್ನಡದವ್ರನ್ನ ಕೆಲಸಕ್ಕೆ ಅಂತಲೇ ತಗೊಂಡಿಲ್ಲ. ಯಾಕಂದರೆ ಗೊತ್ತಿಲ್ಲ ನನಗೇನು ವಿಷಯ ಅಂತ. ಬಟ್ ಎಲ್ಲೂ ಕನ್ನಡದವ್ರಿಲ್ಲ. ತೆಲುಗು, ತಮಿಳು, ಹಿಂದಿಯವರು ಎಲ್ಲ ಲೇಔಟಲ್ಲೂ ನಿಮಗೆ ಸೆಕ್ಯೂರಿಟಿ ಗಾರ್ಡು ಬರೀ ಹಿಂದಿಯವರೇ ಇದ್ದಾರೆ. ನಾವು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ. ನನಗೆ ಭಾಷೆ ಬಿಟ್ಟು ಬೇರೆ ಮಾತಾಡೋಕ್ಕೆ ನನಗಿಷ್ಟ ಇಲ್ಲ. ಹಾಗಾಗಿ
ನಾನು ಇವಾಗ ತೋರಿಸ್ತಿದ್ದೀನಿ ನೋಡ್ರಿ. ಇದು ಮುದ್ದೇನಹಳ್ಳಿ, ಮುದ್ದಯ್ಯನ ಪಾಳ್ಯ, ಸಾರಿ ಮುದ್ದೇನಹಳ್ಳಿ ಅಲ್ಲ, ಮುದ್ದೇನಹಳ್ಳಿ ದೇವನಹಳ್ಳಿ ಹತ್ರ ಬರೋದು. ಇದು ಮುದ್ದಯ್ಯನ ಪಾಳ್ಯ. ಸೊ ಇದೂ ಅದೇ ಡಿಸ್ಟೆನ್ಸಲ್ಲಿ 1.5 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಬರುತ್ತೆ. ಇದೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇಲ್ಲಿ 2,000 ಮನೆಗಳೇನೋ ಬರುತ್ತಂತೆ. ಬಟ್ ಲೇಔಟ್ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ನಾನು ಹಿಂದೆಯಿಂದನೇ ಮೇನ್ ರೋಡಿಂದ ಒಂದು 100 ಮೀಟರ್ಸ್ ಒಳಗಡೆ ಆಗುತ್ತೆ ಅಷ್ಟೇ. ಚೆನ್ನಾಗಿದೆ ನೋಡಿ. ಆಲ್ರೆಡಿ ಒಂದು ಫುಲ್ ವಿಡಿಯೋ ನಾನು ಇದ್ರ ಬಗ್ಗೆ ಹಾಕಿದ್ದೀನಿ, ಮುದ್ದಯ್ಯನ ಪಾಳ್ಯದು. ಸೊ ಇದ್ರದ್ದು 2 ಲೊಕೇಶನ್ನ ಯಾವ್ದು ಬೇಕು ಅಂತ ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನಾವು ಹೋದಾಗಲೂ ಸುಮಾರು ಜನ ಬಂದಿದ್ರು ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನನಗೆ ಸಂಡೇ ಸ್ಯಾಟರ್ಡೆ ಹೋಗ್ಲಿಕ್ಕಾಗಲ್ಲ, ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ವೀಕ್ ಡೇಸಲ್ಲೂ ಸ್ವಲ್ಪ ಜನ ಬಂದಿರ್ತಾರೆ. ನೋಡಿ, ವರ್ಕ್ ಆಗ್ತಾ ಇತ್ತು. ಇನ್ನೊಂದು ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು. ಏನಪ್ಪ ಅಂದರೆ, ನಾನು ಇಲ್ಲಿ ಹೋದಾಗ ಇಲ್ಲಿನೂ ಹಿಂದಿಯವರೇ ಇರೋದು. ಆಲ್ಮೋಸ್ಟ್ ಇಲ್ಲಿ ಕೆಲಸ ಮಾಡೋರೆಲ್ಲ ಹಿಂದಿಯವರೇ ಇರೋದು. ಹಿಂದಿಯವ್ರನ್ನ ನಾನು ಹೇಳಿ ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡ್ರು. ಅವರು ಒಳಗಡೆ ಬಿಟ್ಟರು, ಕರ್ಕೊಂಡೋಗಿ ಅವರೇ ಎಲ್ಲ ತೋರಿಸಿದ್ರು, ಎಲ್ಲ ಓಕೆ. ಬೇರೆ ಲೇಔಟು ಅಂದರೆ, ನಾನು ಮೊನ್ನೆ ಯಾವುದೋ ಒಂದು ಲೇಔಟ್ಗೆ ಹೋಗಿದ್ದೆ. ಎಷ್ಟು ಜಗಳ ಮಾಡಿದೆ ನಾನಲ್ಲಿ ಅಂದರೆ, ನಿಜವಾಗ್ಲೂ ನಾವು ಕನ್ನಡದವರು ನಮ್ಮ ಭಾಷೆಗೋಸ್ಕರ ನಾವು ಇಷ್ಟೆಲ್ಲ ಜಗಳ ಮಾಡಬೇಕಾ ಅನ್ನಿಸ್ಬಿಡ್ತು. ಅಷ್ಟು ಅವ್ರ ಹತ್ರ ಮಾತಾಡಿ ಡಿಸ್ಕಸ್ ಮಾಡಿ ಎಲ್ಲ ಮಾಡಿದ್ದಾಯಿತು. ಅವನಿಗೆ ನಾವು ಹೇಳೋದು ಅರ್ಥ ಆಯ್ತಿಲ್ಲ, ಅವನಿಗೆ ನನಗೆ ಅರ್ಥ ಆಯ್ತೈತೆ, ಅವನಿಗೆ ಅರ್ಥ ಆಗ್ತಾಯಿಲ್ಲ. ಬಟ್ ನಾನು ಬಿಟ್ಕೊಡೋಕ್ಕೆ ರೆಡಿ ಇಲ್ಲ. ಅವನು ನನಗೆ ಯಾರ್ದು ಫಾಲ್ಟು ಇದರಲ್ಲಿ, ನಮ್ದು ಕನ್ನಡ ಜನಗಳ ಫಾಲ್ಟಾ ಇಲ್ಲ ಸರ್ಕಾರದ ಫಾಲ್ಟಾ ಇಲ್ಲ ಅವ್ರು ಬಂದು ಕೆಲಸ ಮಾಡ್ತಿರೋರು ಫಾಲ್ಟಾ, ಯಾರು ಫಾಲ್ಟು ಅಂತ ಗೊತ್ತಿಲ್ಲ. ಒಟ್ಟಿಗೆ ನಾವು ಬೇರೆಯವ್ರಿಗೆ ಕನ್ನಡನ ಬಿಟ್ಕೊಡ್ದಲ್ಲೇ ಮಾತಾಡೋದು ನಮ್ತನ, ಅದು ನಮ್ತನ ಅದನ್ನು ನಾವು ಮಾಡೋಣ ಅಷ್ಟೇ. ಬನ್ನಿ ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇದು ಮುದ್ದಯ್ಯನ ಪಾಳ್ಯದು. ಇದೂ ಅಷ್ಟೇ ತುಂಬ ಚೆನ್ನಾಗಿದೆ ಲೇಔಟು. ಇದಕ್ಕೆ 2,500 ಮನೆಗಳು ಬರುತ್ತೆ. ಇಲ್ಲೂ ತುಂಬ ದೊಡ್ಡ ಪ್ರಾಜೆಕ್ಟ್. ಇದೂ ಒಳಗಡೆ ಒಂದು ಡೆಮೋ ರೂಮ್ ಮಾತ್ರ ರೆಡಿ ಮಾಡಿದರು, ಅದನ್ನು ತಂದು ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ. ಇದು ಮೇನ್ ಎಂಟ್ರೆನ್ಸು, ಇದು ಡೆಮೋ ರೂಮು. ಇಲ್ಲೂ ಅಷ್ಟೇ ಫಸ್ಟು ಎಂಟ್ರಿ ಆದ ತಕ್ಷಣವೇ ನಿಮಗೆ ಕಿಚನ್ ಬರುತ್ತೆ. ಆಮೇಲೆ ನಿಮಗೆ ಹಾಲು, ಒಂದು ರೂಮು. ಎಲ್ಲ ಇಲ್ಲಿ ಸಿಂಗಲ್ ಬೆಡ್ರೂಮೇ ಬರೋದು, ಯಾವುದು ಡಬಲ್ ಬೆಡ್ರೂಮ್ ಇಲ್ಲ ಇದರಲ್ಲಿ. ಎಲ್ಲನೂ ಸಿಂಗಲ್ ಬೆಡ್ರೂಮೇ. ಡಬಲ್ ಬೆಡ್ರೂಮು ಆಲ್ಮೋಸ್ಟ್ ಕಡಿಮೆನೇ ಇರೋದು. ಅದರಲ್ಲೂ ನಿಮಗೆ ಬಿಡ್ಡಿಂಗ್ ಮಾಡ್ತಾರೆ ಅಂದರೆ, ಡಬಲ್ ಬೆಡ್ರೂಮ್ಗೆ ನೀವು ಯಾವುದೇ ಥರ ಆಸೆ ಇಟ್ಕೊಂಡು ನೀವು ಬಿಡ್ಡಿಂಗ್ ಮಾಡೋಕ್ಕೆ ವೆಯ್ಟ್ ಮಾಡಬೇಡಿ. ಯಾಕಂದರೆ ಸ್ವಲ್ಪನೇ ಇರೋದು, ಅದು ಎಷ್ಟು ಬಿಡ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಹಂಗಾಗಿ ಇದು 2 ಲೊಕೇಶನ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ಎಲ್ಲ ವೀಡಿಯೋದಲ್ಲೂ ಹೇಳಿರ್ತೀನಿ. ಇದು ಹ್ಯಾಂಡ್ ಓವರು, ಅದೇ ಕೆಂಚನಪುರದ್ದು ಮತ್ತು ನೆಲಗುಳಿದು 2 ಹ್ಯಾಂಡ್ ಓವರ್ ಮಾಡ್ತಾರೆ ಅಂತ ಹೇಳಿದ್ದೆ. ಸ್ವಲ್ಪ ಅದು ಡಿಲೇ ಆಗಿರೋದ್ರಿಂದ 15th ಅಥವಾ 26th ಮಾಡ್ತಾರೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ಅಷ್ಟೇ, ನನ್ನ ರಿಕ್ವೆಸ್ಟು, ಎಲ್ಲಿ ಹೋದ್ರೂ ನೀವೇ ಕನ್ನಡದಲ್ಲಿ ಮಾತಾಡಿ. ಅವ್ರಿಗೆ ಕನ್ನಡ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಅವರು ಆನ್ಸರ್ ಮಾಡ್ತಾರೆ. ನಮಗೆ ಕನ್ನಡದಲ್ಲೇ ನಾವು ಆನ್ಸರ್ ಮಾಡೋಣ. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಇದು ಯಾರಿಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನನಗಂತೂ ತುಂಬಾ ಬೇಜಾರಾಯಿತು ಅವತ್ತು. ನಾವು ಕನ್ನಡದವರಾಗಿ ನಮಗೆ ಹೇಳ್ತಾನೋ ಅವನು ಹಿಂದಿಲಿ ಮಾತಾಡು, ನನಗೆ ಕನ್ನಡ ಗೊತ್ತಿಲ್ಲ, ಹಿಂದಿಲಿ ಮಾತಾಡು ಅಂತ ಹೇಳ್ತಾನೆ. ಅದೆಷ್ಟು ಸರಿನೋ ನಮ್ಮ ಸರ್ಕಾರದ್ದು ಇದು ಗೊತ್ತಿಲ್ಲ ನನಗೆ. ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ. ಮತ್ತು ಯಾವ ಏರಿಯಾ ಮಾಡಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ನೆಲಗುಳಿದೊಂದು ಬ್ಯಾಲೆನ್ಸ್ ಇದೆ, ಅದೇ ಹೇಳಿದ್ನಲ್ಲ ನಾನು, ವರ್ಕ್ ನಡೀತಾ ಇರೋದು. ಆಲ್ಮೋಸ್ಟ್ ಮುಗ್ದೋಗಿದೆ. 2 BHK ನಾನು ಮಾಡಿದ್ದೀನಿ. ಅಲ್ಲೂ ಇವಾಗ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು, ಸ್ವಲ್ಪ ಮಾಡಬೇಕಾಗಿದೆ. ಅದನ್ನು ನಾನು ಮಾಡಿ ತೋರಿಸ್ತೀನಿ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೂ ನೆಕ್ಸ್ಟ್ ವೀಡಿಯೋಗಳನ್ನ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಮತ್ತು ನಾನು 15th ಅಥವಾ 25th ಎರಡರಲ್ಲಿ ಒಂದು ಡೇಟ್ನ ಫಿಕ್ಸ್ ಮಾಡ್ತಾರೆ. ಆಲ್ಮೋಸ್ಟ್ ನಾನು 1 ವೀಕ್ ಬ್ಯಾಕೇನೆ ಹೇಳಿರ್ತೀನಿ ನಿಮಗೂ. ಆದಷ್ಟು ಆದರೆ ನೀವು ಜಾಯಿನ್ ಆಗ್ಬೋದು. ಅದು ಸಾಲ ಮೇಳ ಅದೆಲ್ಲ ಮಾಡ್ತಾ ಇರ್ತಾರೆ. ಮತ್ತು ಕೀ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಸುಮಾರಷ್ಟು ಬ್ಯಾಂಕ್ಗಳು ಬಂದಿರುತ್ತೆ. ಅದೇ EMIಗೆ ಮತ್ತು ಕನ್ಸ್ಟ್ರಕ್ಷನ್ದು ಇದಕ್ಕೆಲ್ಲ. ಸೊ ನೀವು ಬಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅಂದರೆ ನೀವು ನೋಡಿ ಜಾಗಗಳನ್ನ ತಗೋಬೋದು. ಸೊ
ಹೀಗೆ ಸಪೋರ್ಟ್ ಮಾಡ್ತೀನಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.